ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಸಣಗುಡಿ ಊಟಿ ರಸ್ತೆಯಲ್ಲಿ ಬೃಹದಾಕಾರದ ಹೆಬ್ಬುಲಿಯೊಂದು ಪ್ರತ್ಯಕ್ಷ ಆಗಿದೆ. ವ್ಯಾಘ್ರನನ್ನ ಕಂಡು ಬೈಕ್ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಜಿಲ್ಲೆಯಲ್ಲಿ ಹುಲಿಗಳ ಸಂಚಾರ ಹೆಚ್ಚಾಗ್ತಾ ಇರೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಅಲ್ಲದೆ ಬಂಡೀಪುರದ ಸಫಾರಿ ನಿಷೇಧ ಬೆನ್ನಲ್ಲೇ ಮದುಮಲೈನತ್ತ ಪ್ರವಾಸಿಗರು ಮುಖ ಮಾಡಿದ್ದು ಹುಲಿಗಳ ದರ್ಶನ ಕಣ್ತುಂಬಿಕೊಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಚರ್ಚೆ ಜೋರಾಗಿದೆ. ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಮೊದಲಿನಂತೆ ನಾನೇ 5 ವರ್ಷ ಸಿಎಂ ಅನ್ನೋದಕ್ಕೆ ಹಿಂದೇಟು ಹಾಕಿದ್ರು. ನಾನೇ 5 ವರ್ಷ ಸಿಎಂ ಅನ್ನೋ ಬದಲು ನಾವೇ 5 ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಇದೇ ವೇಳೆ ಕಿಚಾಯಿಸಿದ ಶಾಸಕ ಯತ್ನಾಳ್, ಸುರೇಶ್ ಕುಮಾರ್ ಬೇರೆಯವರು ಸಿಎಂ ಆಗ್ತಾರಾ ಅಥವಾ ನೀವೇ ಸಿಎಂ ಆಗ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ, ಸರ್ಕಾರ ಇರುವಾಗ ನಾವು ಅಂತ ಹೇಳಬೇಕು, ನನ್ನ ಸರ್ಕಾರ ಅಂತ ಹೇಳಲ್ಲ, ನಾನೇ ಸಿಎಂ, ಹೈಕಮಾಂಡ್ ಹೇಳೋವರೆಗೆ ನಾನೇ ಸಿಎಂ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕರಿಂದಲೇ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಅನುದಾನ ಕದನ ಭುಗಿಲೆದ್ದಿದೆ. ಕೆಎನ್ ರಾಜಣ್ಣ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿದ್ದನ್ನ ಡಿಸಿಎಂ ಆಪ್ತ ಕುಣಿಗಲ್ ರಂಗನಾಥ್ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಜೋರು ಧ್ವನಿಯಲ್ಲೇ ಸಿಎಂಗೆ ಕುಣಿಗಲ್ ರಂಗನಾಥ್ ಪ್ರಶ್ನೆಯನ್ನ ಮಾಡಿದ್ರು. ಮಧುಗಿರಿ ಕ್ಷೇತ್ರಕ್ಕೆ ನೀವು 100 ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನವನ್ನ ಕೊಡ್ತಿಲ್ಲ ಅಂತ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ, ಅನುದಾನ ಹೆಚ್ಚು ಕಡಿಮೆ ಆದ್ರೆ ಪರಿಶೀಲಿಸೋಣ ಅಂತ ಹೇಳಿದ್ರು. ಯಾರಿಗೂ ಅನುದಾನ ಕಡಿತ ಮಾಡಿಲ್ಲ, ಒಂದು ವೇಳೆ ಹೆಚ್ಚು ಕಡಿಮೆ ಆಗಿದ್ರೆ ನೋಡೋಣ ಅಂತ ಉತ್ತರ ಕೊಟ್ಟರು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ನಡುವೆ ಡಿನ್ನರ್ ರಾಜಕೀಯವೂ ಕೂಡ ಜೋರಾಗಿದೆ. ಬೆಳಗಾವಿಯಲ್ಲಿ ಜಿದ್ದಿಗೆ ಬಿದ್ದಂತೆ ಸಿಎಂ ಡಿಸಿಎಂ ಬಣಗಳು ಡಿನ್ನರ್ ರಾಜಕೀಯ ಮಾಡ್ತಾ ಇದೆ. ಮೊನ್ನೆಯಷ್ಟೇ ಡಿಕೆಶಿ ಬಣದ ನಾಯಕರು ಭೋಜನ ರಾಜಕೀಯ ನಡೆಸಿದ್ರು. ಇವತ್ತು ಸಿಎಂ ಆಪ್ತ ವಲಯದ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಬೆಳಗಾವಿಯಲ್ಲಿ ಎಸ್ಸಿ ಎಸ್ಟಿ ಸಚಿವರು, ಶಾಸಕರು, ಪರಿಷತ್ ಸದಸ್ಯರಿಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಆಯೋಜಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ಗೆ ವಿಚಾರಣೆ ಬಿಸಿ ಎದುರಾಗಿದೆ. ನಾಳೆಯಿಂದ ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿಚಾರಣೆ ನಡೆಯಲಿದೆ. ನಾಳೆಯಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಲಿದ್ದು ರೇಣುಕಾಸ್ವಾಮಿ ಪೋಷಕರು ಹಾಜರಾಗಲಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ ರೇಣುಕಾಸ್ವಾಮಿ ತಂದೆ, ತಾಯಿ ಸಾಕ್ಷಿ ನುಡಿಯಲಿದ್ದಾರೆ. ನಾಳೆಯಿಂದ ಟ್ರಯಲ್ ಹಿನ್ನೆಲೆ ಹಲ್ಲೆ ನಡೆದ ಶೆಡ್, ಶವ ಎಸೆದ ಮೋರಿ ಸ್ಥಳಕ್ಕೆ ಭೇಟಿ ನೀಡಿ ಎಸ್ಪಿಪಿ ಪ್ರಸನ್ನಕುಮಾರ್ ವಿವರವನ್ನ ಪಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.